ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 3ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ಕೃಪೆಯುಳ್ಳವನು. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯೂ ಶಾಂತಿಯೂ ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. 2 ಪೇತ್ರನು 1:2. ಒಂದು ಕುಟುಂಬವು ಆಶೀರ್ವದಿಸಬೇಕಾದರೆ ಪತಿಯು ತನ್ನ ಹೆಂಡತಿಯ ಸಂಪೂರ್ಣ ಜ್ಞಾನವನ್ನು ಹೊಂದಿರಬೇಕು ಮತ್ತು ಹೆಂಡತಿಗೆ ತನ್ನ ಗಂಡನ ಬಗ್ಗೆ ಸಂಪೂರ್ಣ ಜ್ಞಾನವಿರಬೇಕು. ಹೆಂಡತಿಯು ತನ್ನ ಗಂಡನ ಇಷ್ಟ ಅನಿಷ್ಟಗಳು, ಅವನ ಸ್ವಭಾವವನ್ನು ತಿಳಿದಿರಬೇಕು. ಒಬ್ಬರಿಗೊಬ್ಬರು ಪ್ರೀತಿಯಿಂದ ವರ್ತಿಸುವುದು ಹೇಗೆ ಎಂದು ಅವರು ತಿಳಿದಿರಬೇಕು. ಅದೇ ರೀತಿಯಲ್ಲಿ ನೀವು ಕ್ರಿಸ್ತನ ಬಳಿಗೆ ಬರಬೇಕು ಮತ್ತು ಆತನ ಕೃಪೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅವನ ಕಲ್ವಾರಿ ಪ್ರೀತಿಯ ಬಗ್ಗೆ, ಅವನ ಸಹಾನುಭೂತಿ, ಕರುಣೆ ಮತ್ತು ದಯೆಯ ಬಗ್ಗೆ ತಿಳಿದುಕೊಳ್ಳಬೇಕು. ದೇವರ ಮತ್ತು ನಮ್ಮ ಕರ್ತನಾದ ಯೇಸುವಿನ ಜ್ಞಾನದಲ್ಲಿ ನಿಮಗೆ ಕೃಪೆ ಮತ್ತು ಶಾಂತಿಯು ಹೆಚ್ಚಾಗುವುದು. ಕರ್ತನು ಮೋಶೆ ಮತ್ತು ಇಸ್ರಾಯೇಲರಿಗೆ ತನ್ನನ್ನು ಬಹಿರಂಗಪಡಿಸಿದಾಗ ಅವನು ತನ್ನನ್ನು ದಯೆಯಿಂದ ಬಹಿರಂಗಪಡಿಸಿದನು. ಕರ್ತನು ಇಸ್ರಾಯೇಲರನ್ನು 40 ವರ್ಷಗಳ ಕಾಲ ನಡೆಸಿದಾಗ ಆತನು ದೇವರಿಗೆ ದೇವತೆಗಳ ಆಹಾರವಾದ ಮನ್ನವನ್ನು ದಯೆಯಿಂದ ತಿನ್ನಿಸಿದನು. ಬಂಡೆಯಿಂದ ಜೀವಜಲ ಹರಿಯುವಂತೆ ಮಾಡಿದನು. ಆತನು ಹಗಲಿನಲ್ಲಿ ಮೇಘಸ್ತಂಭವಾಗಿಯೂ ರಾತ್ರಿಯಲ್ಲಿ ಬೆಂಕಿಯ ಕಂಬದಂತೆಯೂ ಅವರ ಮುಂದೆ ಹೋದನು. ಅವರ ಉಡುಪುಗಳು ಹಳೆಯದಾಗಲಿಲ್ಲ ಅಥವಾ ಅವರ ಚಪ್ಪಲಿಗಳು ಸವೆಯಲಿಲ್ಲ. ಇಡೀ ಇಸ್ರೇಲ್ನಲ್ಲಿ ಅವರಲ್ಲಿ ಯಾರೂ ದುರ್ಬಲರಾಗಿರಲಿಲ್ಲ. ಯೆಹೋವನು ಅವರಿಗೆ ಗಾಂಡಮೃಗದಂತಹ ಶಕ್ತಿಯನ್ನು ಕೊಟ್ಟನು. ದೇವರು ತನ್ನ ಕೃಪೆಯಲ್ಲಿ ಬದಲಾಗುವುದಿಲ್ಲ. ಅನುಗ್ರಹವು ಅರ್ಹರಲ್ಲದವರ ಕಡೆಗೆ ದಯೆಯಾಗಿದೆ. ಅವನು ಕಠಿಣ ಹೃದಯದವರಿಗೆ, ಕ್ರೂರರಿಗೆ ಮತ್ತು ಕಳ್ಳರಿಗೆ ಸಹ ತನ್ನ ಕೃಪೆಯನ್ನು ಸುರಿಯುತ್ತಾನೆ. ಅವರು ಪಶ್ಚಾತ್ತಾಪ ಪಡಲು ಅವಕಾಶಗಳನ್ನು ಕೊಡುತ್ತಾನೆ. ಕೀರ್ತನೆ 136 ಪ್ರತಿ ವಾಕ್ಯದಲ್ಲಿ ದಾವೀದನು ರಚಿಸಿದನು. ಅವನ ಕರುಣೆಯು ಎಂದೆಂದಿಗೂ ಇರುತ್ತದೆ. ಸತ್ಯವೇದವು ಹೇಳುತ್ತದೆ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಕೃಪೆಯು ಸತ್ಯವು ಯೇಸುವಿನ ಮುಖಾಂತರ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಯೋಹಾನ 1:16 ಮತ್ತು 17. ನಾನು ನನ್ನ ಸೇವೆಯನ್ನು ಪ್ರಾರಂಭಿಸಿದಾಗ ನಾನು ಕರ್ತನ ಹಿರಿಯರಾದ ಸೇವಕನನ್ನು ಕೇಳಿದೆ, ಸಹೋದರರೇ, ನಾನು ಕೊನೆಯವರೆಗೂ ಕರ್ತನಲ್ಲಿ ನೆಲೆಸಲು ಬಯಸುತ್ತೇನೆ. ಅವನನ್ನು ನಿಷ್ಠೆಯಿಂದ ಮತ್ತು ಪೂರ್ಣ ಹೃದಯದಿಂದ ಸೇವೆ ಮಾಡಿ ಅದಕ್ಕೆ ನಾನು ಏನು ಮಾಡಬೇಕು? ಅದಕ್ಕೆ ಪ್ರತ್ಯುತ್ತರವಾಗಿ, ಸಹೋದರ, ಯಾವಾಗಲೂ ದೇವರ ಮೇಲೆ ಅವಲಂಬಿಸು. ನೀನು ಕರ್ತನ ಮುಂದೆ ಮತ್ತು ಜನರ ಮುಂದೆ ನಿನ್ನನ್ನು ತಗ್ಗಿಸಿಕೊಂಡಾಗ ಕರ್ತನು ನಿನಗೆ ಕೃಪೆಯ ಮೇಲೆ ಅನುಗ್ರಹವನ್ನು ನೀಡುತ್ತಾನೆ. ಆ ಕೃಪೆಯಲ್ಲಿ ನೀನು ನಿನ್ನ ಓಟವನ್ನು ಗೆಲುವಿನೊಂದಿಗೆ ಮುಗಿಸಬಹುದು. ದೇವರ ಕೃಪೆ ನದಿಯಂತೆ. ನದಿ ಯಾವಾಗಲೂ ಕೆಳಭಾಗದಲ್ಲಿ ಹರಿಯುತ್ತದೆ. ಅದು ಎಂದಿಗೂ ಹತ್ತಲು ಅಥವಾ ಬಂಡೆಯ ಮೇಲೆ ಹೋಗಲು ಪ್ರಯತ್ನಿಸುವುದಿಲ್ಲ. ದೇವರ ಮಕ್ಕಳೇ, ಯೆಹೋವನು ಅಹಂಕಾರಿಗಳನ್ನು ವಿರೋಧಿಸುತ್ತಾನೆ, ಆದರೆ ಅವನು ದೀನರಿಗೆ ಅನುಗ್ರಹವನ್ನು ನೀಡುತ್ತಾನೆ. ನೆನಪಿಡಿ, ನಾವು ಉಳಿದಿರುವುದು ಯೆಹೋವನ ಕರುಣೆಗೆ. ಆತನ ಕೃಪಾವರಗಳು ನಿಂತು ಹೋಗವು. ದಿನವೂ ದಿನವೂ ಹೊಸದಾಗಿ ಒದಗುತ್ತದೆ. ನಿನ್ನ ಸತ್ಯಸಂಧತೆಯು ದೊಡ್ಡದು. ಪ್ರಲಾಪಗಳು 3:22 ಮತ್ತು 23. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.